ಹವಾಮಾನಕ್ಕೆ ಅನುಗುಣವಾಗಿ ದೇಶದಲ್ಲಿ ಇನ್ಫ್ಲೂಯೆನ್ಸಾ ಎ H1N1 ಪ್ರಕರಣಗಳು ಹೆಚ್ಚುತ್ತಿದ್ದು ಜನರು ಜಾಗರೂಕರಾಗಿರಬೇಕೆಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ತಿಳಿಸಿದೆ. ಹೆಚ್ಚಿನ ಸೋಂಕುಗಳು ಸೌಮ್ಯ ಹಾಗೂ ಸ್ವಯಂ ಸೀಮಿತವಾಗಿದ್ದು ಆತಂಕ ಅನಗತ್ಯ. ಜನರು ಜ್ವರದ ಲಕ್ಷಣಗಳಿಗೆ ವೈದ್ಯರ ಸಲಹೆ ಇಲ್ಲದೆ ಪ್ರತಿಜೀವಕ ಆಂಟಿಬಯೋಟಿಕ್ಗಳನ್ನು ತೆಗೆದುಕೊಳ್ಳದಂತೆ ಸಲಹೆ ನೀಡಲಾಗಿದ್ದು, H1N1 ಒಂದು ವೈರಾಣು ಸೋಂಕಾಗಿದ್ದು ಆಂಟಿಬಯೋಟಿಕ್ಗಳಿಂದ ನಿಯಂತ್ರಣ ಅಸಾಧ್ಯ. ಅರ್ಹ ವೈದ್ಯಕೀಯ ವೃತ್ತಿಪರರು ಸೂಚಿಸಿದಾಗ ಮಾತ್ರ ಅವುಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ಎಂದು ತಿಳಿಸಿದೆ. H1N1 ಸಾಮಾನ್ಯವಾಗಿ ಅಧಿಕ ಪ್ರಮಾಣದ ಜ್ವರ, ಶೀತ, ನಿರಂತರ ಒಣಕೆಮ್ಮು, ಗಂಟಲು ನೋವು, ಸ್ನಾಯುಗಳ ನೋವು ಮತ್ತು ಆಯಾಸದೊಂದಿಗೆ ಕಾಣಿಸಿಕೊಳ್ಳುತ್ತದೆ. ತಲೆನೋವು, ಮೂಗು ಕಟ್ಟುವಿಕೆ, ವಾಕರಿಕೆ ಇತ್ಯಾದಿಗಳನ್ನು ರೋಗ ಲಕ್ಷಣಗಳಾಗಿ ಪರಿಗಣಿಸಬಹುದಾಗಿದೆ ಎಂದು ತಿಳಿಸಿರುವ ಐಎಂಎ, ಸೋಂಕಿನ ಹರಡುವಿಕೆಯನ್ನು ಕಡಿಮೆ ಮಾಡಲು ಮೂಲಭೂತ ಶಿಫಾರಸುಗಳನ್ನು ಸೂಚಿಸಿದೆ. ಕನಿಷ್ಠ 20 ಸೆಕೆಂಡುಗಳ ಕಾಲ ಸೋಪು ಮತ್ತು ನೀರಿನಿಂದ ಆಗಾಗ್ಗೆ ಕೈ ತೊಳೆಯುವುದು, ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ್ಗಳನ್ನು ಬಳಸುವುದು ಇದರಲ್ಲಿ ಸೇರಿವೆ. ಕೆಮ್ಮುವಾಗ ಅಥವಾ ಸೀನುವಾಗ ಮೂಗನ್ನು ಟಿಶ್ಯೂ ಪೇಪರ್ ಅಥವಾ ಬಾಗಿದ ಮೊಣಕೈಯಿಂದ ಮುಚ್ಚಿಕೊಳ್ಳುವ ಮೂಲಕ ಉಸಿರಾಟ ಪ್ರಕ್ರಿಯೆಯ ನೈರ್ಮಲ್ಯವನ್ನು ಅನುಸರಿಸುವಂತೆ ಸೂಚಿಸಲಾಗಿದೆ. ಜನದಟ್ಟಣೆ ಮತ್ತು ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸಿ ಓಡಾಡುವುದು ಉತ್ತಮ ಎಂದು ಶಿಫಾರಸು ಮಾಡಿದೆ.